ಹಲೋ ಟೈಟನ್ಸ್, ಇಂಡಿಯಾಲಿ ಪಾರ್ಟಿ ಇರ್ಲಿ ಅಥವಾ ಪಾರ್ಟಿನೇ ಇರ್ಲಿ, ವಾಟರ್ ಡ್ರಿಂಕ್ ಇಸ್ ಆಲ್ವೇಸ್ ಅ ಡೈಲಿ ಡಿಲೆಮಾ. ಕೋಲ್ಡ್ ಡ್ರಿಂಕ್ಸ್ ಅಂತೂ ನಮ್ಗೆಲ್ಲ ಇಷ್ಟ ಆಗತ್ತೆ, ಬಟ್ ಲೇಬಲ್ನ ಓದಿದಾಗ ಏನನ್ಸುತ್ತೆ ಅಂದ್ರೆ ನಿಮ್ಮಲ್ಲೊಂದು ಎಕ್ಸ್ಪೆರಿಮೆಂಟ್ ಆಗ್ತಿದ್ಯಾ ಅಂತ ಅನ್ಸುತ್ತೆ. ಇನ್ವರ್ಟ್ ಶುಗರ್, ಸುಕ್ರಲೋಸ್, ನ್ಯಾಚುರಲ್ ಐಡೆಂಟಿಕಲ್ ಫ್ಲೇವರಿಂಗ್, ಆರ್ಟಿಫಿಷಿಯಲ್ ಫ್ಲೇವರಿಂಗ್ ಅಂಡ್ ದ ಲಿಸ್ಟ್ ಜಸ್ಟ್ ಗೋಸ್ ಆನ್ ಅಂಡ್ ಆನ್. ಹೆಸರು ಮಾತ್ರ ಕೋಲ್ಡ್ ಡ್ರಿಂಕು, ಅದ್ರ ಒಳಗೆ ಕೆಮಿಕಲ್ ಬಾಂಬ್ಗಳು. ಸಾಫ್ಟ್ ಡ್ರಿಂಕ್ಸ್ ಲೋಡೆಡ್ ವಿತ್ ಶುಗರ್, ಎನರ್ಜಿ ಡ್ರಿಂಕ್ಸ್ ಟೇಸ್ಟ್ ಲೈಕ್ ಕಾಫ್ ಸಿರಪ್, ಮಾಕ್ಟೇಲ್ಸ್ looks fancy for sure, but zero real foods. ಇಲ್ಲಿ ಹೆಲ್ತ್ ಅಲ್ಲಿ ಕಾಂಪ್ರಮೈಸ್ ಮಾಡಬೇಕು, ಇಲ್ಲ ಹೆಲ್ತ್ ಮೇಲೆ ರಿಸ್ಕ್. ಸೊ ಅದಕ್ಕಾಗಿ ನಾವಿವತ್ತು ತಂದಿದ್ದೀವಿ ಸ್ವೀಝಲ್. ಸ್ವೀಝಲ್ ಇದನ್ನ ತಯಾರಿಸಲಾಗಿದೆ 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ. ನೋ ಆರ್ಟಿಫಿಷಿಯಲ್ ಫ್ಲೇವರಿಂಗ್, ನೋ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್. ಇಂಡಿಯಾದ ಗೋ ಟು ಡ್ರಿಂಕ್. ಇದರಲ್ಲಿದೆ ಕಾಕ್ಟೇಲ್ ನ ಕೂಲ್ನೆಸ್ ಮತ್ತೆ ಸೋಡಾದ ಫ್ರೆಶ್ನೆಸ್, ಎರಡರಲ್ಲೂ ಟಾಪ್ ಆಗಿದೆ. ಇದು ಕೋಲ್ಡ್ ಡ್ರಿಂಕ್ ಅಲ್ಲ, ಇದು ಕೂಲ್ ಡ್ರಿಂಕ್. ಅದು ಡಾನ್ಸ್ ಫ್ಲೋರ್ ಆಗಿರ್ಬೋದು, ಇಲ್ಲ ಡಿನ್ನರ್ ಟೇಬಲ್ ಆಗಿರಬಹುದು, ಆಫೀಸ್ ನ ಮೀಟಿಂಗ್ ಆಗಿರಬಹುದು, ಇಲ್ಲ ಕಾಲೇಜ್ ನ ಕ್ಯಾಂಟೀನ್. ಪ್ರತಿಯೊಂದು ಕ್ರೌಡ್ ಅಲ್ಲಿ ಆಗಿರುತ್ತೆ ಫಿಟ್ ಇನ್. ನೀವು ಆಗಿರಬಹುದು ಪಾರ್ಟಿಯ ಮಿಕ್ಸಾಲಜಿನಿಸ್ಟ್, ಇಲ್ಲ ಹೆಲ್ತ್ ನ ನ್ಯೂಟ್ರಿಷನಲಿಸ್ಟ್. ಸ್ವೀಟ್ ಟೂತ್ ಆಗಿರಬಹುದು, ಇಲ್ಲ ಕ್ಯಾಲರಿ ಕೌಂಟಿಂಗ್ ಪ್ರೋ ಆಗಿರಬಹುದು. ಸ್ವೀಝಲ್ ಇಸ್ ನಾಟ್ ಜಸ್ಟ್ ಫಾರ್ ಸಮ್ ಒನ್, ಸ್ವೀಝಲ್ ಇಸ್ ಫಾರ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಅಸ್. ಸೊ ಟೈಟನ್ಸ್, ಸ್ವೀಝಲ್ ನ ಇಂಡಿಯಾದ ಗೋ ಟು ಡ್ರಿಂಕ್ ಮಾಡೋದಕ್ಕೆ ಇವತ್ತು ನಮ್ಮ ಆಸ್ಕ್ ಇದೆ 50 lakhs ಫಾರ್ 4.5% ಆಫ್ ಇಕ್ವಿಟಿ. ಸೊ ನೀವು ಸ್ವೀಝಲ್ ಜೊತೆಗೆ ಚೇರ್ಸ್ ಮಾಡೋದಕ್ಕೆ ರೆಡಿ ಇದ್ದೀರಾ? ಈ ಸ್ವಿಝಲ್ನ ಜರ್ನಿನ ನೀವು ಎಲ್ಲಿ ಶುರು ಮಾಡಿದ್ರಿ ಮತ್ತೆ ಹೇಗೆ ಶುರು ಮಾಡಿದ್ರಿ? ಸೊ ನಮ್ಮ ಈ ಜರ್ನಿ ಶುರುವಾಗಿದ್ದು ಕಾಲೇಜ್ ಎಲ್ಲ ಆದ್ಮೇಲೆ ಐ ಮೂವ್ ಟು ಬ್ಯಾಂಗ್ಳೂರ್ ಅಂಡ್ ಅಲ್ಲಿ ಐ ವಾಂಟೆಡ್ ಟು ಓಪನ್ ಅ ರೆಸ್ಟೋರೆಂಟ್ ಆಫ್ ಮೈ ಓನ್. ಹ್ಯಾಡ್ ಅ ಪ್ಯಾಷನ್ ಟುವರ್ಡ್ಸ್ ಮಿಕ್ಸಾಲಜಿ ಅಂಡ್ ಕಲರಿ. ಬಟ್ ಲೇಟರ್ ದೇರ್ ವಾಸ್ ಅ ಪಾರ್ಟಿ ವಿಚ್ ಮೈ ಬ್ರದರ್ ವಾಸ್ ಥ್ರೋಯಿಂಗ್, ದ ಹೌಸ್ ವಾರ್ಮಿಂಗ್ ಪಾರ್ಟಿ, and I made the food and beverages. Okay. Everyone loved the beverages, but ಜನ ಹೇಳ್ತಿದ್ರು ಇದ್ ಯಾಕೆ ಪ್ಯಾಕೇಜ್ ಅಲ್ಲಿ ಸಿಗ್ತಿಲ್ಲ, ನೀವು ಮಾಕ್ಟೇಲ್ ಮಾಡ್ಕೊಟ್ರಿ ನಾನು ಹೊರಗಡೆ ಹೇಗೆ ಕುಡಿಯೋದಿದ್ನ ಅಂತ ಹೇಳ್ತಿದ್ರು. ದೆನ್ ಅಲ್ಲಿಂದ ಒಂದು ಐಡಿಯಾ ಬಂತು, ಏನಂದ್ರೆ ವೈ ನಾಟ್ ಮೇಕ್ ಇಟ್ ಇಂಟು ಅ ಬೆವರೇಜ್, ಶೆಲ್ಫ್ ಅಲ್ಲಿ ಇಡೋ ತರದ್ದು. ಸೊ ಅಲ್ಲಿಂದ ಸ್ವಿಝಲ್ ಐಡಿಯಾ ಬಂದಿದ್ದು. ನಾನು ಸ್ಟಾರ್ಟ್ ಮಾಡಿದ್ದು ಜರ್ನಿ, ಅದು ಪ್ರಾಡಕ್ಟ್ ಡೆವಲಪ್ಮೆಂಟ್ ನ ಜರ್ನಿ, ಅದು ಕಿಚನ್ ಇಂದ ಸ್ಟಾರ್ಟ್ ಆಗಿದ್ದು. ಬೇಸಿಕಲಿ ನನ್ನ ಉದ್ದೇಶ ಏನಾಗಿತ್ತು ಅಂದ್ರೆ, ನಾನು ಯಾವ ತರ ಬೆವರೇಜ್ ಮಾಡ್ಬೇಕು ಅಂತಿದ್ದೆ ಅಂದ್ರೆ, ನಾವು ಡೈಲಿ ಕನ್ಸ್ಯೂಮ್ ಮಾಡ್ಬೋದು, ಮತ್ತೆ ಫ್ರೂಟ್ಸ್ ಮತ್ತೆ ಹರ್ಬ್ಸ್ ಇಂದ ಮಾಡಿರುವಂತದ್ದು, ರಾದರ್ ದನ್ ನಮರ್ಸ್ ಇಂದ ಮಾಡ್ಬೇಕು, ಅದನ್ನ ಓದಕ್ಕೂ ಆಗ್ಬಾರ್ದು. ನಾವು ಫ್ರಿಜ್ ಅಲ್ಲಿ ಇಡೋಣ ಅಂತ, ಅದ್ರ ಫ್ರಿಜ್ ಅಲ್ಲಿ ಇಟ್ರು ಅದು 1 week 2 weeks ಇರುತ್ತೆ ಅಷ್ಟೇ, ಪರವಾಗಿಲ್ಲ ನಡೆಯತ್ತೆ, ಇಡೋಣ ಅಂತ ಅನ್ಕೊಂಡ್ವಿ ನಾವು. ಎಲ್ಲದಕ್ಕಿಂತ ಡಿಫಿಕಲ್ಟ್ ಪಾರ್ಟ್ ಏನಾಗಿತ್ತು ಅಂದ್ರೆ, ಇದಕ್ಕೆ ಶೆಲ್ಫ್ ಲೈಫ್ ಹೇಗೆ ಕೊಡೋದು ಅಂತ. ಒಂದು ತುಂಬಾನೇ ದೊಡ್ಡ ನೆಗೆಟಿವ್ ಫೀಡ್ಬ್ಯಾಕ್ ನಮಗೆ ನಮ್ಮ ಪ್ರಾಡಕ್ಟ್ ಡೆವಲಪರ್ ಇಂದ ಸಿಕ್ತು. ಅವರ ಮಾತು ಕೂಡ ಸರಿಯಾಗೇ ಇತ್ತು. ಯಾರ ಹತ್ರ ಪೂರ್ತಿ ರಿಸೋರ್ಸಸ್ ಇದೆಯೋ, ಯಾರ ಹತ್ರ ಪೂರ್ತಿ R&D ಟೀಮ್ ಇದೆಯೋ, ನಾವು ಹೇಗ್ ಮಾಡಕ್ ಸಾಧ್ಯ ದೊಡ್ಡ ದೊಡ್ಡ ಕಂಪ್ನಿಗಳು ಮಾಡ್ತಾ ಇರೋ ಕೆಲಸಗಳನ್ನ ಅಂತ. ಸೊ ತುಂಬಾ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ವಿ, ತುಂಬಾ ರೂಲ್ಸ್ ಫಾಲೋ ಮಾಡಿದ್ವಿ. ಅದಾದ್ಮೇಲೆ ಮಲ್ಟಿಪಲ್ ಟ್ರಯಲ್ಸ್ ಆದ್ಮೇಲೆ 1-2 ವರ್ಷ ಆಯ್ತು ಈ ಪ್ರಾಡಕ್ಟ್ ನ ಫುಲ್ ಸೈಜ್ ಡೆವಲಪ್ ಮಾಡೋದಕ್ಕೆ, ಪ್ರಾಡಕ್ಟ್ ನ ಲಾಂಚ್ ಮಾಡೋದಕ್ಕೆ ನಾವು ಡಿಸೈಡ್ ಮಾಡಿದ್ವಿ ಕೊನೆಗೆ. ಇದರಲ್ಲಿ ನಿಮ್ಮ ಚಾಲೆಂಜಸ್ ಏನಿತ್ತು ಅದ್ರ ಬಗ್ಗೆ ಹೇಳಿ. ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ಸ್ ಅಂತೂ ಬಂದೇ ಬರುತ್ತೆ. ಆದ್ರೆ ಪರ್ಸನಲ್ ಲೆವೆಲ್ಸ್ ಅಲ್ಲಿ ನನ್ಗೆ ಯಾವ ತರ ಪ್ರಾಬ್ಲಮ್ ಬಂತು ಅಂದ್ರೆ, ಇನಿಷಿಯಲಿ ಫ್ಯಾಮಿಲಿಯಲ್ಲಿ ಇರುತ್ತಲ್ಲ, ನಮ್ಮ ಅಪ್ಪಂಗೆ ಇದಕ್ಕೆಲ್ಲ ಒಪ್ಪಿಗೆ ಇರ್ಲಿಲ್ಲ, ಅದು ಒಂದಾಗಿತ್ತು. ಆದ್ರೆ ನಮ್ಮ ಅಣ್ಣ ತುಂಬಾ ಸಪೋರ್ಟ್ ಮಾಡಿದ್ರು. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಆಗಿತ್ತು, ಅದು ನನ್ ಸ್ವಲ್ಪ ತುಂಬಾ ಪರ್ಸನಲ್. ಸೊ ಬೇಸಿಕಲಿ ಏನಾಗಿತ್ತು ಅಂದ್ರೆ, ನಾನು ಫಸ್ಟ್ ರೌಂಡ್ ಟ್ರೇಸ್ ಮಾಡ್ತಿರುವಾಗ ಒಬ್ಬ ಇನ್ವೆಸ್ಟರ್ ಟರ್ಮ್ ಶೀಟ್ ಸೈನ್ ಮಾಡಿದಾದ್ಮೇಲೆ ನಮಗ್ ಯಾಕೆ ಬೇಡ ಅಂದ್ರು ಅಂದ್ರೆ, ನಾನು ಇದಕ್ಕೆಲ್ಲ ಒಪ್ಕೊಳ್ಳಲ್ಲ. ಯಾಕೆ ಅಂತಂದ್ರೆ ಅದು ಏನಾಯ್ತು ಅಂದ್ರೆ, ಸೊ ಬೇಸಿಕಲಿ ಹಿ ಟೋಲ್ಡ್ ಮೀ ದಟ್ ನೀವು ಹುಡುಗಿ ಸೀರಿಯಸ್ ಆಗಿರಲ್ಲ. ಇಟ್ ಹರ್ಟ್ ಮೀ ಲಿಟಲ್. ಆಮೇಲೆ ಏನಾಯ್ತು ಅಂದ್ರೆ, ಹಾಗೆ ಹೇಳಿದ್ರ ನಿಮ್ಗೆ? ಎಸ್, ಹಿ ವಾಸ್ ಲೈಕ್, ನಾಳೆ ಇವರ ಮದುವೆ ಆಗತ್ತೆ, ಮೇ ಬಿ ಶಿ ಇಸ್ ಜಸ್ಟ್ ಡೂಯಿಂಗ್ ಫಾರ್ ಹಾಬಿ ಹಾಬಿ ಅಂತಂದ್ರು. ಅಕಸ್ಮಾತ್ ಅವ್ರು ನಿಮ್ಮನ್ನ ಇವತ್ತಿಲ್ಲಿ ನೋಡ್ತಾ ಇದ್ರೆ ನೀವ್ ಎಷ್ಟು ಸೀರಿಯಸ್ ಇದ್ರಿ ಅಂತ ಅವ್ನಿಗೆ ಗೊತ್ತಾಗುತ್ತೆ. ನೋ ಇವ್ರ ಬ್ರ್ಯಾಂಡ್ ಸ್ವಿಝಲ್ ಮಾಡ್ತಿದೆ ಐಡಿಯಾ ಬಾಸ್ ನ ಪ್ಲಾಟ್ಫಾರ್ಮ್ ಮೇಲೆ. ಟೇಸ್ಟ್ ಕೊಟ್ಬಿಡಿ ಒಂದ್ಸತಿ ಎಲ್ರು. ಸರ್ ಆಗ್ಬೋದು. ಶೋರ್.